ಪ್ರೋಗ್ರಾಮ್ BCom. ಸಬ್ಜೆಕ್ಟ್ ಬಂದುಬಿಟ್ಟು ನ್ಯೂ ವೆಂಚರ್ ಪ್ಲಾನಿಂಗ್. ಸೆಮಿಸ್ಟರ್ ಬಂದುಬಿಟ್ಟು ಥರ್ಡ್. ಯೂನಿವರ್ಸಿಟಿ ಬಂದು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ. ಸೆಷನ್ 50. ಇದರಲ್ಲಿ ಟುಡೇ ಡಿಸ್ಕಸ್ ಅಬೌಟ್ ಇನ್ ದಿಸ್ ಟಾಪಿಕ್ ಬಿಸ್ನೆಸ್ ಪ್ಲಾನ್ ಪ್ರಿಪ್ರೇಷನ್ ಫಾರ್ ನ್ಯೂ ವೆಂಚರ್ಸ್. ಇದರಲ್ಲಿ ರಿಸರ್ಚ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನಿದೆ ಅಂದರೆ ಕಲಿಕೆಯ ಉದ್ದೇಶಗಳು. ಟು ಪ್ರೊವೈಡ್ ಪಾರ್ಟಿಸಿಪೆಂಟ್ ವಿತ್ ಆನ್ ಇಂಟ್ರೊಡಕ್ಷನ್ ಟು ರಿಸರ್ಚ್, ಅಂದರೆ ಭಾಗವಹಿಸುವವರಿಗೆ ಸಂಶೋಧನೆಯ ಪರಿಚಯವನ್ನು ಒದಗಿಸುವುದು ಒಳಗೊಂಡಿರುತ್ತದೆ. ಸೆಕೆಂಡ್ ಒನ್, ಟು ಡೆವಲಪ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆನ್ ವೇರಿಯಸ್ ಕೈಂಡ್ಸ್ ಆಫ್ ರಿಸರ್ಚಸ್, ಅಂದರೆ ಸಂಶೋಧನೆಯ ವಿವಿಧ ಪ್ರಕಾರಗಳು ಅಥವಾ ವಿವಿಧ ರೀತಿಯ ತಿಳುವಳಿಕೆಗಳನ್ನು ತಿಳಿಸಿಕೊಡಲಾಗುತ್ತದೆ. ಥರ್ಡ್ ಒನ್ ಬಂದು ಟು ಡಿಸ್ಕವರಿ ಆಫ್ ಐಡಿಯಾ ಆ್ಯಂಡ್ ಇನ್ಸೈಟ್ಸ್, ಅಂದರೆ ಕಲ್ಪನೆಗಳು ಮತ್ತು ಒಳನೋಟಗಳನ್ನು ಕಂಡುಹಿಡಿಯಲು ಉಪಯೋಗಿಸ್ತೀವಿ, ಲರ್ನಿಂಗ್ ಕಲ್ತೀವಿ. ಫೋರ್ತ್ ಒನ್ ಬಂದುಬಿಟ್ಟು ಟು ಡೆವಲಪ್ ಎ ವರ್ಕಿಂಗ್ ಹೈಪೋಥಿಸಸ್ ಆನ್ ಆಪರೇಷನಲ್ ಆಸ್ಪೆಕ್ಟ್ಸ್ ಅಂತ ಕರೆಯುತ್ತಾರೆ, ಅಂದರೆ ಕಾರ್ಯಾಚರಣೆಯಿಂದ ಕಾರ್ಯಗತಗೊಳಿಸುವ ಅಥವಾ ಅಭಿವೃದ್ಧಿಗೊಳಿಸ್ತಕ್ಕಂಥ ಅಂಶಗಳು ಒಳಗೊಂಡಿರುತ್ತೇವೆ. ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕಲಿಕೆಯ ಕಾರ್ಯಗಳು. ಇದರಲ್ಲಿ ಫಸ್ಟ್ ಒಂದು ಡೆವಲಪ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ವೇರಿಯಸ್ ಕೈಂಡ್ಸ್ ಆಫ್ ರಿಸರ್ಚ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಡೂಯಿಂಗ್ ರಿಸರ್ಚ್ ಅಂತ ಕರೆಯುತ್ತೆ, ಅಂದರೆ ವಿವಿಧ ರೀತಿಯ ಸಂಶೋಧನೆಗಳ ಬಗ್ಗೆ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಲು ಸಂಶೋಧನೆ ಮತ್ತು ಉದ್ದೇಶಗಳನ್ನು ತಿಳಿದುಕೊಳ್ಳುತ್ತೇವೆ. ಸೆಕೆಂಡ್ ಒನ್ ಬಂದು ದಿಸ್ ಕೋರ್ಸ್ ಪ್ರೊವೈಡ್ ಆನ್ ಇಂಟ್ರಡಕ್ಷನ್ ಟು ಆಲ್ ಎಲಿಮೆಂಟ್ಸ್ ಆಫ್ ಡಿಸೈನಿಂಗ್ ಆಫ್ ರಿಸರ್ಚ್ ಪ್ರಾಜೆಕ್ಟ್ ಫ್ರಮ್ ಡೆವಲಪಿಂಗ್ ಎ ರಿಸರ್ಚಬಲ್ ಕ್ವೆಶನ್ಸ್ ಟು ಎಥಿಕಲ್ ಇಶ್ಯೂಸ್ ಅಂತ ಕರೆಯುತ್ತಾರೆ, ಅಂದರೆ ಈ ಪಾಠ್ಯವು ಎಲ್ಲ ಅಂಶಗಳನ್ನು ಪರಿಚಯವನ್ನು ಒದಗಿಸುತ್ತದೆ. ಅದರ ಜೊತೆಯಲ್ಲಿ ಅಭಿವೃದ್ಧಿಪಡಿಸುವಿಕೆಯಿಂದ ಸಂಶೋಧನಾ ಯೋಜನೆಗಳನ್ನು ವಿನ್ಯಾಸಗೊಳಿಸುವುದು, ನೈತಿಕ ವಿಷಯಗಳಿಗೆ ಸಂಶೋಧಿಸಬಹುದಾದ ಪ್ರಶ್ನೆಗಳನ್ನು ಒಳಗೊಂಡಿವೆ. ಆಮೇಲೆ ಇಟ್ ಸಪೋರ್ಟ್ ಸ್ಟೂಡೆಂಟ್ ಟು ಬಿಕಮಿಂಗ್ ಕ್ರಿಟಿಕಲ್ ಕನ್ಸ್ಯೂಮರ್ಸ್ ಆಫ್ ಸರ್ಚ್, ಪ್ರೊವೈಡಿಂಗ್ ಸ್ಟ್ರಾಟಜಿಕ್ ಫಾರ್ ರಿಸರ್ಚ್ ಇನ್ ಆಲ್ ಲಿಟರಸಿ ಒಳಗೊಂಡಿದೆ, ಅಂದರೆ ವಿಮರ್ಶಾತ್ಮಕ ಗ್ರಾಹಕರಾಗಲು ವಿದ್ಯಾರ್ಥಿಗಳನ್ನು ಬೆಂಬಲಿಸುತ್ತೇವೆ, ಸಂಶೋಧನೆ ಮತ್ತು ಹುಡುಕಲು ತಂತ್ರಜ್ಞಾನವನ್ನು ಒದಗಿಸುತ್ತೇವೆ ಮತ್ತು ಅದರ ಜೊತೆಗೆ ಸಾಹಿತ್ಯವನ್ನು ವಿಮರ್ಶಿಸುತ್ತೇವೆ. ಇವೆಲ್ಲ ಅಂಶಗಳು ಲರ್ನಿಂಗ್ ಔಟ್ಕಮ್ಸ್ ಆಗಿರುತ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ರಿಸರ್ಚ್. ಈ ಮಾರ್ಕೆಟಿಂಗ್ ರಿಸರ್ಚ್ನ ಅಂದರೆ ಮಾರ್ಕೆಟಿಂಗ್ ಸಂಶೋಧನೆ ಎಂದು ಕರೆಯುತ್ತಾರೆ. ಡೆಫಿನೇಷನ್ ಬಂದುಬಿಟ್ಟು ಯಾಕೆಂದರೆ ಈ ಮಾರ್ಕೆಟಿಂಗ್ ರಿಸರ್ಚ್ ಈಸ್ ಎನ್ ಎ ಸಿಸ್ಟಮೆಟಿಕ್ ಆ್ಯಂಡ್ ಅಬ್ಜೆಕ್ಟಿವ್ ಐಡೆಂಟಿಫಿಕೇಷನ್, ಕಲೆಕ್ಷನ್, ಅನಲೈಸಿಸ್, dissemination and use of information for the purpose of improving decision making relating to the identification and solution of problems and opportunities in marketing. ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಅಂದರೆ ಮಾರ್ಕೆಟಿಂಗ್ ಸಂಶೋಧನೆ ಎಂದರೆ ಒಬ್ಬ ವಾಕ್ಯನ ಮೂಲಕ ಮಾರ್ಕೆಟಿಂಗ್ ಸಂಶೋಧನೆಯು ವ್ಯವಸ್ಥಿತ ಮತ್ತು ಉದ್ದೇಶವಾಗಿದೆ. ಗುರುತಿಸುವಿಕೆ, ಸಂಗ್ರಹಣೆ, ವಿಶೇಷಣ, ಪ್ರಸಾರ ಮತ್ತು ಬಳಕೆ ನಿರ್ಧಾರಗಳನ್ನು ಸುಧಾರಿಸುವ ಉದ್ದೇಶದಿಂದ ಮಾಹಿತಿಯನ್ನು ಗುರುತಿಸುವಿಕೆ ಮತ್ತು ಪರಿಹಾರ ಸಂಬಂಧಿಸಿದ ಮಾರ್ಕೆಟಿಂಗ್ ಸಮಸ್ಯೆಗಳು ಮತ್ತು ಅವಕಾಶಗಳನ್ನು ಒದಗಿಸುತ್ತದೆ. ಅಂದರೆ ಈ ಮಾರ್ಕೆಟಿಂಗ್ ಏನನ್ನು ಒಳಗೊಂಡಿರ್ತದೆ ಅಂತಂದರೆ ಸಂಶೋಧನೆ ಉದ್ದೇಶವಾಗಿದೆ ಮತ್ತು ಗುರುತಿಸುತ್ತದೆ, ಸಂಗ್ರಹಣೆ ಮಾಡುತ್ತದೆ, ವಿಶ್ಲೇಷಿಸುತ್ತದೆ ಮತ್ತು ಪ್ರಚಾರ ಮಾಡುತ್ತದೆ. ನೆಕ್ಸ್ಟ್ ನಿರ್ಧಾರಗಳನ್ನು ಸುಧಾರಿಸಲು ಅಂದರೆ ಆ ಸಂಸ್ಥೆಯ ಉದ್ದೇಶಗಳ ಜೊತೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಈ ಎಲ್ಲ ಆ್ಯಕ್ಟಿವಿಟೀಸ್ ಒಳಗೊಂಡಿರುವುದಕ್ಕೆ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರೆಯುತ್ತೇವೆ. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್. ಇದರಲ್ಲಿ ಬಂದುಬಿಟ್ಟು ಪ್ರೈಸಿಂಗ್ ರಿಸರ್ಚು, ಪ್ರಾಡಕ್ಟ್ ರಿಸರ್ಚು, ಕಾನ್ಸೆಪ್ಟ್ ಟೆಸ್ಟಿಂಗು, ಪೊಸಿಷನಿಂಗ್ ರಿಸರ್ಚ್. ಹೌದಾ, ಅಂದರೆ ಮಾರ್ಕೆಟಿಂಗ್ ಸಂಶೋಧನೆ ಅರ್ಜಿ ಅಂತಂದರೆ ಬೆಲೆ ಸಂಶೋಧನೆ ಇರೋದು, ಪ್ರೈಸಿಂಗ್, ಪ್ರಾಡಕ್ಟ್ ಉತ್ಪನ್ನ ಸಂಶೋಧನೆ, ಕಾನ್ಸೆಪ್ಟ್ ಅಂದರೆ ಪರಿಕಲ್ಪನೆ ಇರ್ಬೋದು, ಆಮೇಲೆ ಪೊಸಿಷನ್ ರಿಸರ್ಚ್ ಅಂದರೆ ಸ್ಥಾನ ಸಂಶೋಧನೆ ಆಗಿರುತ್ತದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಮಾರ್ಕೆಟಿಂಗ್ ಡ್ಯೂ ಡಿಲಿಜೆನ್ಸ್, ಅಂದರೆ ಮಾರ್ಕೆಟಿಂಗ್ ಡ್ಯೂ ಡಿಲಿಜೆನ್ಸ್ ಅಂತ ಕರೆಯುತ್ತಾರೆ. ಇದರಲ್ಲಿ ಬ್ರಾಂಡಿಂಗ್ ರಿಸರ್ಚ್ ಇರ್ಬೋದು, ಬ್ರಾಂಡ್ ಈಕ್ವಿಟಿ ರಿಸರ್ಚ್, ಮಾರ್ಕೆಟ್ ಸೆಗ್ಮೆಂಟೇಷನ್, ಅಡ್ವರ್ಟೈಸಿಂಗ್ ರಿಸರ್ಚ್ ಅಂತ ಕರೆಯುತ್ತಾರೆ. ಅಂದರೆ ಮಾರ್ಕೆಟಿಂಗ್ ಡ್ಯೂ ಡಿಲಿಜೆನ್ಸ್
ಅಂದರೆ ಒಂದು ಬ್ರಾಂಡಿಂಗ್ ಸಂಶೋಧನೆ, ಒಂದು ಬ್ರಾಂಡ್ ಇಕ್ವಿಟಿ, ಮಾರ್ಕೆಟ್ ವಿಭಜನೆ ಅಂದರೆ ಸೆಗ್ಮೆಂಟೇಷನ್ ಅಂದರೆ ಸಬ್ ಡಿವೈಡ್ ಮಾಡ್ತಾರೆ ಮಾರ್ಕೆಟಿಂಗ್ನ. ಅಂದರೆ ಬ್ರಾಂಡ್ ಇಕ್ವಿಟಿ ರಿಸರ್ಚ್ ಅಂತಂದರೆ ಒಂದು ಪ್ರಾಡಕ್ಟ್ಗೆ ಬ್ರಾಂಡ್ ನೇಮ್ ಐಡೆಂಟಿಫೈ ಮಾಡ್ತಾರೆ, ಯಾಕಂದರೆ ಆ ಪ್ರಾಡಕ್ಟ್ ಈಸಿಯಾಗಿ ಐಡೆಂಟಿಫೈ ಆಗಲಿ ಕಸ್ಟಮರ್ಸ್ಗೆ, ಅಂದರೆ ಗ್ರಾಹಕರಿಗೆ ಆ ಪ್ರಾಡಕ್ಟ್ ಬಗ್ಗೆ ಈಸಿಯಾಗಿ ಅವೇರ್ನೆಸ್ ಆಗಲಿ ಅಂತ ಗೊತ್ತಾಗ್ತದೆ. ಅಡ್ವರ್ಟೈಸಿಂಗ್ ರಿಸರ್ಚ್ ಅಂದರೆ ಜಾಹೀರಾತು ಸಂಶೋಧನೆ ಒಳಗೊಂಡಿರುತ್ತದೆ. 4 ಕಾಮನ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಟೆಕ್ನಿಕ್ಸ್ ಅಂದರೆ ಮಾರುಕಟ್ಟೆ ಸಂಶೋಧನೆಯ 4 ಸಾಮಾನ್ಯ ಪ್ರಕಾರಗಳು ಅಥವಾ ತಂತ್ರಜ್ಞಾನಗಳು ಒಳಗೊಂಡಿವೆ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಸರ್ವೆ, ಸೆಕೆಂಡ್ ಒನ್ ಇಂಟರ್ವ್ಯೂ, ಫೋಕಸ್ ಗ್ರೂಪ್, ಅಬ್ಸರ್ವೇಷನ್ ಅಂತ ಕರೆಯುತ್ತಾರೆ. ಅಂದರೆ ಸರ್ವೆ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಂತ ಕರೀತಾರೆ, ಮೋಸ್ಟ್ ಕಾಮನಾಗಿ ಯೂಸ್ ಮಾಡ್ತಕ್ಕಂಥದ್ದು. ಅಂದರೆ ಸಮೀಕ್ಷೆಗಳಂತ ಕರೆಯುತ್ತಾರೆ, ಸಾಮಾನ್ಯವಾಗಿ ಬಳಸಲಾಗುತ್ತದೆ ಇವುಗಳನ್ನ. ಇಂಟರ್ವ್ಯೂ ಅಂತಂದರೆ ಸಂದರ್ಶನಗಳು, ಇಟ್ ಈಸ್ ದ ಮೋಸ್ಟ್ ಇನ್ಸ್ಟೈಡಬಲ್ ಅಂತ ಕರೀತಾರೆ, ಅಂದರೆ ಅತ್ಯಂತ ಒಳ ನೋಟವುಳ್ಳದಾಗಿ ಇರುತ್ತದೆ. ಫೋಕಸ್ ಗ್ರೂಪ್ ಇಟ್ ಈಸ್ ದ ಮೋಸ್ಟ್ ಡೇಂಜರಸ್ ಅಂತ ಕತೆ. ಆಮೇಲೆ ಗುಂಪುಗಳ ಕೇಂದ್ರೀಕರಿಸುವುದು ಅತ್ಯಂತ ಅಪಾಯಕಾರಿಯಾಗಿರುತ್ತದೆ ಫೋಕಸ್ ಗ್ರೂಪು. ಅಬ್ಸರ್ವೇಷನ್ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಆಗಿರ್ತದೆ, ವೀಕ್ಷಣೆ ಅತ್ಯಂತ ಶಕ್ತಿಶಾಲಿಯಾಗಿರ್ತದೆ, ಪವರ್ಫುಲ್. ಕ್ರಿಯೇಟ್ ಎ ಸಿಂಪಲ್ ಯೂಸರ್ ಪರ್ಸನ್ಸ್ ಅಂತ ಸರಳ ಬಳಕೆದಾರರ ವ್ಯಕ್ತಿಗಳು ರಚಿಸುತ್ತಾರೆ. ಕಂಡಕ್ಟ್ ದಿ ಅಬ್ಸರ್ವೇಷನ್ ಆಫ್ ರಿಸಲ್ಟ್ಸ್ ಅಂದರೆ ಕಂಡಕ್ಟ್ ದಿ ವೀಕ್ಷಣಾ ಸಂಶೋಧನೆ ನಡೆಸುತ್ತಾರೆ. ಅಂದರೆ ದೇರ್ ಆರ್ 4 ಕಾಮನ್ ಟೈಪ್ಸ್ ಅಂದರೆ ಸರ್ವೆ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಫೋಕಸ್ ಗ್ರೂಪ್, ಅಬ್ಸರ್ವೇಷನ್ ನೋಡೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಅಂದರೆ ಮಾರುಕಟ್ಟೆಯ ಸಂಶೋಧನೆಯ ವರ್ಗೀಕರಣ ಅಂತ ಕರೆಯುತ್ತೆ. ಇದರಲ್ಲಿ 2 ಟೈಪ್ಸ್, ಒಂದೊಂದು ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಆಫ್ ರಿಸರ್ಚ್, ಪ್ರಾಬ್ಲಮ್ ಸಾಲ್ವಿಂಗ್ ರಿಸರ್ಚ್ ಅಂತ ಕರೆಯುತ್ತೆ. ಅಂದರೆ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಆಫ್ ರಿಸರ್ಚ್ ಅಂದರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಗುರುತಿಸಿ ಸಂಶೋಧನೆ ತೆಗೆದುಕೊಳ್ಳುವುದು, ಸಮಸ್ಯೆಗಳ ಪರಿಹರಿಸುವ ಸಂಶೋಧನೆ ಹೇಗಿರುತ್ತದೆ. ಎರಡನೇದು ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಅಂದರೆ ಸಮಸ್ಯೆಯನ್ನು ಗುರುತಿಸಿ ಸಮಸ್ಯೆನ ಪರಿಹಾರ ಕೊಡುತ್ತದೆ. ಇದರಲ್ಲಿ 2 ಮೇನ್ ಸೋರ್ಸಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಒಳಗೊಂಡಿರುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಫಂಕ್ಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರೆಯುತ್ತಾರೆ. ಇದು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರೆಯುತ್ತಾರೆ. ಇಲ್ಲಿ ಕಡೆ ಬಂದು ಎಕ್ಸ್ಪ್ಲನೇಟರಿ ರಿಸರ್ಚ್, ಕ್ಯಾಸುವಲ್ ರಿಸರ್ಚ್, ಆಮೇಲೆ ಕೆಳಗಡೆ ಪ್ರೊಡಕ್ಟಿವಿಟಿ ರಿಸರ್ಚ್ ಅಂತ ಕರೆಯುತ್ತಾರೆ. ಮೇಲ್ಗಡೆ ಬಂದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ದೇರ್ ಆರ್ ಫಂಕ್ಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರೆಯುತ್ತಾರೆ. ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಫಂಕ್ಷನ್ ಮಾರ್ಕೆಟಿಂಗ್ ಸಂಶೋಧನೆಯ ವರ್ಗೀಕರಣದ ಕ್ರಿಯಾತ್ಮಕ ಉದ್ದೇಶಗಳು ಅಂದರೆ ಫಂಕ್ಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರೆಯುತ್ತಾರೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಐತಲ್ಲ, ಇದನ್ನು ವಿವರಣೆ ಸಂಶೋಧನೆ ಅಂತ ಕರೆಯುತ್ತಾರೆ. ಎರಡನೇದು ಬಂದುಬಿಟ್ಟು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಕರೆಯುತ್ತಾರೆ, ಎಕ್ಸ್ಪ್ಲೋರೇಟರಿ ಸಂಶೋಧನೆ ಅಂತ ಕರೆಯುತ್ತಾರೆ. ಮೂರನೇದು ಬಂದುಬಿಟ್ಟು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರೆಯುತ್ತಾರೆ. ಕ್ಯೂಶಿಯಲ್ ಅಂದರೆ ಕ್ಯಾಸುವಲ್ ರಿಸರ್ಚ್ ಅಂದರೆ ಕ್ಯಾಸುವಲ್ ಅಥವಾ ಸಂಶೋಧನೆ ಎಂದು ಕರೆಯುತ್ತಾರೆ, ಕ್ಯೂಶುವಲ್. ಆಮೇಲೆ ಪ್ರೊಡಕ್ಟಿವಿಟಿ ಅಂದರೆ ಪೂರ್ವಭಾವಿ ಸಂಶೋಧನೆ ಎಂದು ಕರೆಯುತ್ತಾರೆ. ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಫಾರ್ ಬಿಸ್ನೆಸ್ ಅಂದರೆ ಇಂಡಿವಿಜುವಲ್ ಅಡ್ವಾಂಟೇಜಸ್. ಕೆಳಗೆ ಬಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇಲ್ಲಿ ಕೆಳಗೆ ಐಡೆಂಟಿಟಿ ಇದೆ, ಅನಲೈಸಿಂಗ್ ಅಂಡ್ ಕಸ್ಟಮರ್ಸು, ಬಿಸ್ನೆಸ್ ಸ್ಟ್ರಾಟಜೀಸು, ಆಪ್ಷನ್ಸು, ಮಾರ್ಕೆಟಿಟಿ ಇನ್ಫಾರ್ಮೇಷನ್, ಕಾಂಪಿಟೇಟರ್ಸ್, ಪ್ರಾಡಕ್ಟ್ ರಾಯಲ್ ಅಂತ ಒಳಗೊಂಡಿದೆ. ಮಾರ್ಕೆಟಿಂಗ್ ಇದೆ ಈ ಕಡೆ ಸೈಡ್, ಈ ಕಡೆ ಮಾರ್ಕೆಟಿಂಗ್ ಇನ್ಸೈಟ್ ಇದೆ. ಇದ್ರ ಬೇಸಿಸ್ ಮೇಲೆ ಒಂದೇನೈತೆ ಎವ್ರಿ ಬಿಸ್ನೆಸ್ ಏಮ್ಸ್ ಟು ಬಿ ಪ್ರಾಫಿಟಬಲ್ ಅಂಡ್ ಸೆಲ್ ಟು ಕಸ್ಟಮರ್ಸ್ ಅಂತ ಕರೆಯುತ್ತಾನೆ. ಅಂದರೆ ಪ್ರತಿಯೊಂದು ವ್ಯವಹಾರವು ಲಾಭದಾಯಕ ಮತ್ತು ಮಾರಾಟ ಮಾಡುವ ಗುರಿಯನ್ನು ಹೊಂದಿದ ಗ್ರಾಹಕರಾಗಿದ್ದಾರೆ ಎಂದು ಹೇಳುತ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್. ಸೆಕೆಂಡ್ ಒಂದು ಬಂದುಬಿಟ್ಟು ಟು ಆರ್ಡರ್ ಟು ಡೂ ದಟ್ ಎ ಬಿಸ್ನೆಸ್ ಮಸ್ಟ್ ಅಂಡರ್ಟೇಕಿಂಗ್ ಮಾರ್ಕೆಟ್ ರಿಸರ್ಚ್ ಟು ಅಂಡರ್ಸ್ಟ್ಯಾಂಡ್ ದಿ ನೀಡ್ಸ್ ಆ್ಯಂಡ್ ಪ್ರಿಫರೆನ್ಸ್ ಟು ಕಸ್ಟಮರ್ಸ್ ಅಂತ ಕರೆಯುತ್ತಾರೆ. ಅದನ್ನು ಮಾಡಲು ವ್ಯವಹಾರ ಕೈಗೊಳ್ಳಬೇಕು. ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಮಾಡಬೇಕಾದ್ರೆ ಅಗತ್ಯವಾದ ಅರ್ಥ ಮಾಡಿಕೊಳ್ಳುವುದು, ಮಾರುಕಟ್ಟೆ ಸಂಶೋಧನೆ ಮತ್ತು ಗ್ರಾಹಕರ ಆದ್ಯತೆಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಮೂರನೇದು ಬಂದುಬಿಟ್ಟು ಎ ಬಿಸ್ನೆಸ್ ನೀಡ್ಸ್ ಟು ಹ್ಯಾವ್ ನಾಲೆಡ್ಜ್ ಅಬೌಟ್ ಇಟ್ ಕರೆಂಟ್ ಆ್ಯಂಡ್ ಪೊಸಿಷನಲ್ ಕಾಂಪಿಟೇಟರ್ಸ್ ಆ್ಯಂಡ್ ಇಟ್ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಆಫರ್ಸ್ ಅಂತ ಕರೆಯುತ್ತಾರೆ. ಅಂದರೆ ವ್ಯವಹಾರದ ಅದರ ಬಗ್ಗೆ
ಜ್ಞಾನವನ್ನು ಹೊಂದಿರಬೇಕಾಗುತ್ತದೆ. ಪ್ರಸ್ತುತ ಮತ್ತು ಸಂಭಾವ್ಯ ಸ್ಪರ್ಧೆಗಳ ಆಗಿರುತ್ತವೆ ಮತ್ತು ಅವರು ನೀಡುವ ಉತ್ಪನ್ನಗಳು ಮತ್ತು ಸೇವೆಗಳು ಸಹ ಒಳಗೊಂಡಿರುತ್ತವೆ. ಅಂದರೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಸಹ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೊವೈಡ್ಸ್ ಡೇಟ್ ಅಂದರೆ ದಿನಾಂಕವನ್ನು ಒದಗಿಸುತ್ತಾರೆ. ನೆಕ್ಸ್ಟ್ ಕೆಳಗಡೆ ಬಂದು ಮಾರ್ಕೆಟಿಂಗ್ ರಿಸರ್ಚ್ ಪ್ರೊವೈಡ್ ನೆಸೆಸರಿ ಡಾಟಾ ಅಬೌಟ್ ಕನ್ಸ್ಯೂಮರ್ಸ್ ಬಿಹೇವಿಯರ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ಕಾಂಪಿಟೇಷನ್ ವಿಚ್ ಈಸ್ ಎಸೆನ್ಷಿಯಲ್ ಇನ್ ಡಿಸಿಷನ್ ಮೇಕಿಂಗ್ ಅಂತ ಕರೆಯುತ್ತಾರೆ. ಅಂದರೆ ಮಾರುಕಟ್ಟೆ ಸಂಶೋಧನೆಯು ಅಗತ್ಯ ದಿನಾಂಕವನ್ನು ಒದಗಿಸುತ್ತದೆ. ಅದರಲ್ಲಿ ಗ್ರಾಹಕರ ನಡವಳಿಕೆ, ಬೇಡಿಕೆ ಮತ್ತು ಪೂರೈಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಅಗತ್ಯವಾದ ಸ್ಪರ್ಧೆಗಳು ಭಾಗವಹಿಸುತ್ತಾರೆ. ಅಂದರೆ ಇಟ್ ಈಸ್ ಎನ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಫಾರ್ ಬಿಸ್ನೆಸ್ ರಿಲೇಟೆಡ್ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಕಂಟಿನ್ಯೂಸ್ ದ ಸ್ಟಡೀಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಗ್ರಾಹಕರ ನಡವಳಿಕೆಯ ಅಧ್ಯಯನ ಮಾಡುತ್ತದೆ. ಇದರಲ್ಲಿ ಮಾರ್ಕೆಟ್ ರಿಸರ್ಚ್ ಗಿವ್ಸ್ ಬಿಸ್ನೆಸ್ ಐಡಿಯಾ ಅಬೌಟ್ ಲೈಕ್ಸ್, ಡಿಸ್ಲೈಕ್ಸ್, ಇನ್ಕಮ್, ಏಜ್, ಗ್ರೂಪ್, ಎಕ್ಸೆಟ್ರಾ ಆಫ್ ಇಟ್ ಈಸ್ ಕಸ್ಟಮರ್ಸ್ ಅಂತ ಕರೆಯುತ್ತದೆ. ಅಂದರೆ ಮಾರುಕಟ್ಟೆ ಸಂಶೋಧನೆಯು ವ್ಯವಹಾರ ಕಲ್ಪನೆಯನ್ನು ನೀಡುತ್ತದೆ. ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ಆದಾಯ, ವಯಸ್ಸು, ಗುಂಪು ಇತ್ಯಾದಿಗಳ ಬಗ್ಗೆ ಅದರ ಗ್ರಾಹಕರು ತಿಳಿದುಕೊಳ್ಳುತ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಪ್ಸ್ ಇನ್ ಡಿಸೈಡಿಂಗ್ ದಿ ಬೆಸ್ಟ್ ಪ್ರಮೋಷನಲ್ ಸ್ಟ್ರಾಟಜೀಸ್ ಯಾವ ಫಾರ್ಮ್ ಅಂದರೆ ಅತ್ಯುತ್ತಮ ಪ್ರಚಾರವನ್ನು ನಿರ್ಧರಿಸುವ ಸಹಾಯ ಮಾಡುತ್ತೇವೆ. ಅಂದರೆ ಸಹಾಯ ಮಾಡ್ತಕ್ಕಂಥ ತಂತ್ರಗಳು ಯಾವಪ್ಪ ಅಂತಂದರೆ ಇದರಲ್ಲಿ ದ ರಿಸರ್ಚ್ ಎಲ್ಪ್ಸ್ ಟು ಬಿಸ್ನೆಸಸ್ ಇನ್ ಕಮ್ಮಿಂಗ್ ವಿತ್ ಅಪ್ ಪ್ರಮೋಷನಲ್ ಸ್ಟ್ರಾಟಜೀಸ್ ವಿಚ್ ದೇರ್ ಬಜೆಟ್ಸ್ ಆಗಿರ್ಬೋದು, ಟಾರ್ಗೆಟ್ಸ್ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಕವರೇಜಸ್ ಆಗಿರ್ಬೋದು, ಇವೆಲ್ಲವೂ ಸಹ ಒಳಗೊಂಡಿದೆ. ಅಂದರೆ ಅತ್ಯುತ್ತಮ ಪ್ರಚಾರಗಳು ಸಂಶೋಧನೆ ವ್ಯವಹಾರಗಳಿಗೆ ಬರಲು ಸಹಾಯ ಮಾಡುತ್ತವೆ. ಸೂಕ್ತವಾದ ಪ್ರಚಾರ ತಂತ್ರದೊಂದಿಗೆ ಹೊಂದಿಕೊಳ್ಳುತ್ತೇವೆ. ಅದರಲ್ಲಿ ಬಜೆಟ್ ಇರ್ಬೋದು, ಗುರಿ ಇರ್ಬೋದು, ಪ್ರೇಕ್ಷಕರು, ಭೌಗೋಳಿಕ ವ್ಯಾಪ್ತಿ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಬಂದು ಸೆಲೆಕ್ಷನ್ ಆಫ್ ಮೀಡಿಯಾ. ಎ ಮಾರ್ಕೆಟಿಂಗ್ ರಿಸರ್ಚ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ದಿ ರೈಟ್ ಮೀಡಿಯಾ ಟು ಬಿ ಯೂಸ್ಡ್ ಫಾರ್ ಅಡ್ವರ್ಟೈಸಿಂಗ್. ಇಟ್ ಈಸ್ ಆಲ್ಸೋ ಹೆಲ್ಪ್ ಆಫ್ ದಿ ಸೇಲ್ಸ್ ಪ್ರಮೋಷನ್ ಟೆಕ್ನಿಕ್ಸ್ ಆ್ಯಂಡ್ ಅಡ್ವರ್ಟೈಸಿಂಗ್. ಯಾವುದೇ ಒಂದು ಪ್ರಾಡಕ್ಟು ಸಕ್ಸಸ್ಫುಲ್ ಆಗಬೇಕಂದ್ರೆ ಮೀಡಿಯಾ ಕಂಪಲ್ಸರಿ ಬೇಕೇ ಬೇಕಾಗುತ್ತದೆ. ಯಾಕಂದರೆ 4 P's ಆಫ್ ಮಾರ್ಕೆಟಿಂಗ್ ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್ ಕಾನ್ಸೆಪ್ಟ್ ಬೇಸಸ್ ಮೇಲೆ ಮೀಡಿಯಾ ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ರಿಸರ್ಚ್ ಡಿಸೈನ್. ರಿಸರ್ಚ್ ಡಿಸೈನ್ ಈಸ್ ಎನ್ ಮಾಡೆಲ್ ಆರ್ ಬ್ಲೂ ಪ್ರಿಂಟ್ ಫಾರ್ ಕನ್ಕ್ಲೂಡಿಂಗ್ ದಿ ಮಾರ್ಕೆಟಿಂಗ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಕರೆಯುತ್ತಾರೆ. ಅಂದರೆ ಸಂಶೋಧನೆ ವಿನ್ಯಾಸವು ತೀರ್ಮಾನಕ್ಕೆ ಒಂದು ಮಾದರಿ ಅಥವಾ ನೀಲನಕ್ಷೆಯಾಗಿದೆ. ಮಾರ್ಕೆಟಿಂಗ್ ಸಂಶೋಧನೆ ಒಂದು ಯೋಜನೆಯಾಗಿದೆ ಅಂತ ಹೇಳಲಾಗುತ್ತದೆ. ಸೆಕೆಂಡ್ ಡೀಟೇಲ್ಸ್ ದಿ ಪ್ರೊಸೀಡರ್ಸ್ ನೆಸೆಸರಿ ಫಾರ್ obtaining ದಿ ಇನ್ಫಾರ್ಮೇಷನ್ ನೀಡೆಡ್ ಟು ಸ್ಟಿಮ್ಯುಲೇಟೆಡ್ ಆರ್ ಸಾಲ್ವ್ ಮಾರ್ಕೆಟಿಂಗ್ ರಿಸರ್ಚ್ ಪ್ರಾಬ್ಲಮ್ಸ್ ಅಂತ ಕರೆಯುತ್ತಾರೆ. ಅಂದರೆ ಇದು ಪಡೆಯಲು ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಅನುಕೂಲ ಇದು ಅಗತ್ಯವಾದ ಕಾರ್ಯವಿಧಾನಗಳನ್ನು ವಿವರಿಸುತ್ತದೆ. ಮಾರ್ಕೆಟಿಂಗ್ ಸಂಶೋಧನೆಯನ್ನು ಉತ್ತೇಜಿಸಲು ಅಥವಾ ಪರಿಹರಿಸಲು ಅಗತ್ಯವಾದ ಮಾಹಿತಿ ಸಮಸ್ಯೆಗಳನ್ನು ಒದಗಿಸಿಕೊಡುತ್ತದೆ. ಮೂರನೇದು ಅಪ್ರೋಚಸ್ ಟು ಪ್ರಾಬ್ಲಮ್ ಹ್ಯಾಸ್ ಆಲ್ರೆಡಿ ಬೀನ್ ಡೆವಲಪ್ಡ್ ಅಂತ ಕರೆಯುತ್ತದೆ. ಅಂದರೆ ಸಮಸ್ಯೆಗಳ ವಿಶಾಲ ವಿಧಾನವನ್ನು ಈಗಲೂ ಇದ್ದರೂ ಅಭಿವೃದ್ಧಿಪಡಿಸಲಾಗುತ್ತದೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸಹ ನೆಕ್ಸ್ಟ್ ದ ರಿಸರ್ಚ್ ಸ್ಪೆಸಿಫಿಕ್ ದಿ ಡೀಟೇಲ್ಸ್ ದಿ ನೋಟ್ಸ್ ಆ್ಯಂಡ್ ಬುಲೆಟ್ಸ್ ಆಫ್ ಇಂಪ್ಲಿಮೆಂಟಿಂಗ್ ದಿ ಅಪ್ರೋಚಸ್ ಅಂತ ಕರೆಯುತ್ತದೆ. ನೋಟ್ಸ್ ಆ್ಯಂಡ್ ಬುಲೆಟ್ಗಳ ವಿವರಗಳನ್ನು ಸಂಶೋಧನೆ ನಿರ್ದಿಷ್ಟಪಡಿಸುತ್ತದೆ ಮತ್ತು ವಿಧಾನಗಳನ್ನು ಅನುಷ್ಠಾನಗೊಳಿಸುತ್ತದೆ. ಇರ್ತಕ್ಕಂಥ ಬೋರ್ಡ್ಸ್ ಆ್ಯಂಡ್ ನೋಟ್ಸ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ದ ರಿಸರ್ಚ್ ಡಿಸೈನ್ ಲೇಸ್ ದ ಫೌಂಡೇಶನ್ ಆಫ್ ಕಂಡಕ್ಟಿಂಗ್ ದಿ ಪ್ರಾಜೆಕ್ಟ್. ಎ ಗುಡ್ ರಿಸರ್ಚ್ ಡಿಸೈನ್ ವಿಲ್ ಎನ್ಶೂರ್ ದಟ್ ದ ಮಾರ್ಕೆಟಿಂಗ್ ರಿಸರ್ಚ್ ಎ ಪ್ರಾಜೆಕ್ಟ್ ಈಸ್ ಕಂಡಕ್ಟ್ ದಿ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಆಗಿರುತ್ತದೆ. ಅಂದರೆ ಈ ಸಂಶೋಧನೆಯ ವಿನ್ಯಾಸವು ಮಾರ್ಕೆಟಿಂಗ್ ಸಂಶೋಧನೆಯ ವಿನ್ಯಾಸವು ನಡೆಸಲು ಮತ್ತು ಅಡಿಪಾಯ ಹಾಕಲು ಉತ್ತಮ ಸಂಶೋಧನೆ ವಿನ್ಯಾಸವನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಅಂದರೆ ಅಲ್ಲಿ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ಸು ಈ ರಿಸರ್ಚ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಡಿಸೈನ್.
ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಅಂದರೆ ಮಾರ್ಕೆಟಿಂಗ್ ಸಂಶೋಧನೆಯ ವರ್ಗೀಕರಣಗಳ ವಿನ್ಯಾಸಗಳನ್ನು ವಿನ್ಯಾಸಗಳು ಒಳಗೊಂಡು. ಅದರಲ್ಲಿ ಬಂದುಬಿಟ್ಟು ರಿಸರ್ಚ್ ಡಿಸೈನ್ ಅಂದರೆ ಸಂಶೋಧನಾ ವಿನ್ಯಾಸ, ಕನ್ಕ್ಲೂಸಿವ್ ರಿಸರ್ಚ್ ಡಿಸೈನ್ ಅಂದರೆ ನಿರ್ಣಾಯಕ ಸಂಶೋಧನೆ ವಿನ್ಯಾಸ. ಮೂರನೇದು ಬಂದುಬಿಟ್ಟು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಡಿಸೈನ್ ಅಂದರೆ ಸಂಶೋಧನಾ ಪರಿಶೋಧನೆ, ಎಕ್ಸ್ಪ್ಲೋರೇಟರಿ ಅಂದರೆ ಪರಿಶೋಧನೆ ಸಂಶೋಧನೆ ವಿನ್ಯಾಸ. ನಾಲ್ಕನೇ ಬಂದು ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಸಂಶೋಧನೆ. ಆಮೇಲೆ ಕ್ಯಾಸುವಲ್ ಅಂದರೆ ಸಾಂದರ್ಭಿಕ ಸಂಶೋಧನೆ. ಕ್ರಾಸ್ ಸೆಕ್ಷನಲ್ ಡಿಸೈನ್ಸ್ ಅಂದರೆ ಅಡ್ಡ ವಿಭಾಗೀಯ ವಿನ್ಯಾಸ. ಲ್ಯಾಂಗ್ವೇಜಿಸ್ಟಿನಲ್ ಡಿಸೈನ್ಸ್ ಅಂತಂದರೆ ರೇಖಾಂಶದ ವಿನ್ಯಾಸ. ಸಿಂಗಲ್ ಕ್ರಾಸ್ ಸೆಕ್ಷನಲ್ ಡಿಸೈನ್ ಆಮೇಲೆ ಅಂದರೆ ಏಕ ಅಡ್ಡ ವಿಭಾಗದ ವಿನ್ಯಾಸ. ಮಲ್ಟಿಪಲ್ ಕ್ರಾಸ್ ಸೆಕ್ಷನಲ್ ಡಿಸೈನ್ಸ್ ಅಂದರೆ ಬಹು ಅಡ್ಡ ವಿಭಾಗದ ವಿನ್ಯಾಸ ಅಂತ ಕರೆಯುತ್ತಾರೆ. ಸೆಕ್ಷನ್ ಕರೆಯುತ್ತಾರೆ. ಮಾರ್ಕೆಟಿಂಗ್ ರಿಸರ್ಚ್ ಫಾರ್ ನ್ಯೂ ವೆಂಚರ್ ಅಂದರೆ ಹೊಸದಕ್ಕಾಗಿ ಮಾರುಕಟ್ಟೆ ಸಂಶೋಧನೆ ವೆಂಚರ್ಸ್ ಯಾವುದಿದೆ ಅಂದರೆ ಫಸ್ಟ್ ಒನ್ ಮಾರ್ಕೆಟಿಂಗ್ ರಿಸರ್ಚ್ ಇನ್ ವ್ಯಾಲ್ಯೂಸ್ ಅಂದರೆ ಏನು ಒಳಗೊಂಡಿದೆ, ಮಾರ್ಕೆಟಿಂಗ್ ಸಂಶೋಧನೆ ಒಳಗೊಂಡಿರುತ್ತದೆ. ಏನು ಫಸ್ಟ್ ಬಂದುಬಿಟ್ಟು ಕಲೆಕ್ಷನ್ ಆಫ್ ಡಾಟಾ ಅಂದರೆ ಡಾಟಾ ಸಂಗ್ರಹಣೆಯನ್ನು ಒಳಗೊಂಡಿರುತ್ತದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಪ್ರಿಫರೆನ್ಸ್ ಆನ್ ಪ್ರಾಡಕ್ಟ್ ಆಟ್ರಿಬ್ಯೂಟ್ಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂದರೆ ಉತ್ಪನ್ನದ ಗುಣಲಕ್ಷಣಗಳು, ಉತ್ಪನ್ನದ ಬೆಲೆ ಮತ್ತು ವಿತರಣೆ ಚಾನಲ್ಗಳು ಒಳಗೊಂಡಿರುತ್ತದೆ. ಥರ್ಡ್ ಒಂದು ಒಪಿನಿಯನ್ ಫಾರ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಅಂದರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಉತ್ಪನ್ನಗಳ ಅಭಿಪ್ರಾಯವನ್ನು ತಿಳಿದುಕೊಳ್ಳಲಾಗುತ್ತದೆ. ಇದರಲ್ಲಿ ಮಾರ್ಕೆಟ್ ರಿಸರ್ಚ್ ರಿಲೇಟೆಡ್ ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ರಿಲೇಟೆಡ್ ಯಾವುದು ಅಂದರೆ ಸಂಶೋಧನೆ ವೆಚ್ಚದ ಆಧಾರದ ಮೇಲೆ ಸಂಬಂಧಿಸಿದಂತೆ ಮಾರ್ಕೆಟ್ ಅಂದರೆ ಫಸ್ಟ್ ಅದೇ ಕಾಸ್ಟ್ ಆಫ್ ರಿಸರ್ಚ್ ಅಂದರೆ ಸಂಶೋಧನೆ ವೆಚ್ಚ ಎಷ್ಟಾಗುತ್ತೆ. ದ ಪ್ರಾಡಕ್ಟ್ ಅಂದರೆ ಒಂದು ಉತ್ಪನ್ನ. ದ ಕ್ಲೈಂಟಲ್ ಅಂತಂದರೆ ಗ್ರಾಹಕರ ಆಧಾರದ ಮೇಲೆ ಐಡೆಂಟಿಫೈ ಮಾಡಿಕೊಳ್ಳಲಾಗುತ್ತದೆ. ಅಂದರೆ ಮಾರ್ಕೆಟ್ ರಿಸರ್ಚ್ ಫಾರ್ ನ್ಯೂ ವೆಂಚರ್ ಅಂದರೆ ದೇರ್ ಆರ್ ದಿ ಟೂ. ಒಂದು ರಿಸರ್ಚ್ ಇನ್ ವ್ಯಾಲ್ಯೂ ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಇನ್ ವ್ಯಾಲ್ಯೂಸ್, ಆಮೇಲೆ ಮಾರ್ಕೆಟ್ ರಿಸರ್ಚ್ ರಿಲೇಟೆಡ್ ಅಂದರೆ ಮಾರ್ಕೆಟಿಂಗ್ ಆ್ಯಂಡ್ ಮಾರ್ಕೆಟ್ ರಿಲೇಟೆಡ್ನ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ಇಂಟೆಲಿಜೆನ್ಸಿ. ಇದರಲ್ಲಿ ಆ್ಯನ್ ಎಂಟರ್ಪ್ರಿನಿಯರ್ ವಿಲ್ ಹ್ಯಾವ್ ಟು ಡೂ ಮೋರ್ ಇಂಟೆನ್ಷನ್ ರಿಸರ್ಚ್ ಆಫ್ಟರ್ ಐಡೆಂಟಿಫೈಯಿಂಗ್ ಎ ಪರ್ಟಿಕ್ಯುಲರ್ ಕಮರ್ಷಿಯಲ್ ಆಪರ್ಚುನಿಟೀಸ್ ಅಂತ ಕರೀತೇವೆ. ಅಂದರೆ ಒಬ್ಬ ಉದ್ದಿಮೆಯ ನಂತರ ಹೆಚ್ಚು ತೀವ್ರವಾದ ಸಂಶೋಧನೆ ಮಾಡಬೇಕಾಗುತ್ತದೆ ಮತ್ತು ನಿರ್ದಿಷ್ಟ ವಾಣಿಜ್ಯ ಅವಕಾಶಗಳ ಗುರುತಿಸಲಾಗುತ್ತದೆ. ಇದರಲ್ಲಿ ಬಂದುಬಿಟ್ಟು ಇನ್ಫಾರ್ಮೇಷನ್ ಫ್ರಮ್ ಎಕ್ಸಿಸ್ಟಿಂಗ್ ಕಾಂಪಿಟೇಷನ್ ಅಂದರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಸ್ಪರ್ಧಿಗಳಿಂದ ಮಾಹಿತಿ ಇದೆ. ಒಂದನೇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಂದರೆ ಉತ್ಪಾದನಾ ಸೌಲಭ್ಯಗಳು. ಕ್ವಾಲಿಟಿ ಆಸ್ಪೆಕ್ಟ್ಸ್ ಅಂದರೆ ಗುಣಮಟ್ಟದ ಅಂಶಗಳು. ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅಂದರೆ ಮಾನವ ಶಕ್ತಿಯ ಅವಶ್ಯಕತೆಗಳು. ಇನ್ವೆಂಟರಿ ಲೆವೆಲ್ ಅಂದರೆ ದಾಸ್ತಾನು ಮಟ್ಟಗಳು. ಆಮೇಲೆ ಪ್ರೈಸ್ ಸ್ಟ್ರಕ್ಚರ್ ಅಂದರೆ ಬೆಲೆ ರಚನೆ ಒಳಗೊಂಡಿರುತ್ತದೆ. ಆಮೇಲೆ ಬಂದು ಪ್ರಮೋಷನಲ್ ಮೆಥಡ್ಸ್ ಅಂದರೆ ಪ್ರಚಾರ ವಿಧಾನಗಳು ಒಳಗೊಂಡಿರುತ್ತವೆ. ಕೆಳಗಡೆ ಬಂದು ಕಸ್ಟಮರ್ ಹ್ಯಾಸ್ ಟು ಗೋ ಆನ್ ಟ್ರೂತ್ ಅಂತ ಕಸ್ಟಮರ್ ರಿಲೇಟೆಡ್ ಯಾವುದೇ ಅಂದರೆ ಗ್ರಾಹಕರ ಮೂಲಕ ಹೋಗಬೇಕಾದ ಅಂದರೆ ಕಸ್ಟಮರ್. ಒಂದನೇದು ಕಾಂಪಿಟೇಟರ್ಸ್ ಅಂದರೆ ಸ್ಪರ್ಧಿಗಳು. ಕೆಟಗಲಾಜಿಸ್ ಅಂದರೆ ಕ್ಯಾಟಲಾಗ್ಗಳು ಅಂತ ಕರೀತಾರೆ. ಮೂರನೇದು ಬ್ರಾಚರ್ ಆ್ಯಂಡ್ ಅದರ್ಸ್ ಅಂತ ಕರೀತಾರೆ. ಬ್ರೋಚರ್ಸ್ ಆ್ಯಂಡ್ ಅದರ್ಸ್ ಅಂತ ಕರೀತಾರೆ. ಆಮೇಲೆ ಬಂದುಬಿಟ್ಟು ಪ್ರಮೋಷನ್ ಮೆಥಡ್ಸ್ ಅಂತ ಕರೀತಾರೆ ಅಂದರೆ ಪ್ರಚಾರ ವಿಧಾನಗಳು ಒಳಗೊಂಡಿರುತ್ತೆ. ಅಂದರೆ ಮಾರ್ಕೆಟಿಂಗ್ ಇಂಟೆಲಿಜೆನ್ಸ್ ದೇರ್ ಆರ್ ದಿ ಟು ಇನ್ಫಾರ್ಮೇಷನ್ ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್ ಆ್ಯಂಡ್ ಕಸ್ಟಮರ್ಸ್. ಕಾಂಪಿಟೇಟರ್ಸ್ ರಿಲೇಟೆಡ್ ಅಂದರೆ ಮ್ಯಾನುಫ್ಯಾಕ್ಚರಿಂಗು, ಹೌದಾ, ಕ್ವಾಲಿಟಿ, ಮ್ಯಾನ್ ಪವರು, ಇನ್ವೆಂಟ್ರೀಸು, ಪ್ರೈಸ್ ಸ್ಟ್ರಕ್ಚರು, ಪ್ರಮೋಷನಲ್ ಮೆಥಡ್ ಒಳಗೊಂಡಿದೆ. ಅಂದರೆ ಕಸ್ಟಮರ್ ರಿಲೇಟೆಡ್ ಅಂದರೆ ಡಾಟಾ ಕಾಂಪಿಟೇಟರ್ಸು, ಕೆಟಗಲಾಜಿಸ್, ಆಮೇಲೆ ಬ್ರೋಚರ್ಸ್ ಆ್ಯಂಡ್ ಪ್ರಚಾರ ವಿಧಾನಗಳು ಒಳಗೊಂಡಿರುತ್ತೇವೆ. MCQ ಕ್ವೆಶನ್ಸ್ ಇದೆ. ಫಸ್ಟ್ ಮಾರ್ಕೆಟ್ ರಿಸರ್ಚ್ ಸ್ಟಾರ್ಟ್ ಫ್ರಮ್ ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಎದ್ರ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಎ ಬಂದುಬಿಟ್ಟು ಪ್ರಾಡಕ್ಟ್ ಐಡಿಯಾ, ಬಿ ಬಂದುಬಿಟ್ಟು ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನು, ಸಿ ಬಂದುಬಿಟ್ಟು ಪ್ರಾಡಕ್ಟ್ ಡಿಸೈನ್, ಫೋರ್ತ್ ಬಂದು ನಾನ್ ಆಫ್ ದಿ ಅಬೌವ್ ಎಲ್ಲವು ಇದರೊಳಗೆ.
ರಿಸಲ್ಟ್ಸ್ ಎದರಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಆನ್ಸರ್ ಬಂದು ಪ್ರಾಡಕ್ಟ್ ಐಡಿಯಾದಿಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಒನ್ ಬಂದು ಮಾರ್ಕೆಟಿಂಗ್ ರಿಸರ್ಚ್ ಹೆಲ್ಪ್ಸ್ ದಿ ಫಾರ್ಮ್ ಅಕ್ವೈರ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕನ್ಸ್ಯೂಮರ್ಸ್. ಅಂದರೆ ಕನ್ಸ್ಯೂಮರ್ಸ್ ಯಾವುದು ಬೆಟರಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ದೇರ್ ನೀಡ್ಸ್ ಇರ್ಬೋದಾ, ಎ ಬಿ ಬಂದುಬಿಟ್ಟು ದ ಕಾಂಪಿಟೇಟರ್ಸ, ಸಿ ಬಂದುಬಿಟ್ಟು ದ ಶೇರ್ ಆಫ್ ಕಾಂಪಿಟೇಟರ್ಸ, ಡಿ ಬಂದುಬಿಟ್ಟು ಆಲ್ ದಿ ಅಬೌವ್. ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಹೆಲ್ಪ್ಸ್ ಎದು ರಿಲೇಟೆಡ್ ಆಗ್ತದೆ ಕನ್ಸ್ಯೂಮರ್ಸ್ಗೆ. ಡಿ ಬಂದುಬಿಟ್ಟು ಆಲ್ ದಿ ಅಬೌವ್ ದೇರ್ ನೀಡ್ಸ್ ಮುಖಾಂತರ. ಆಮೇಲೆ ಬಿ ಕಾಂಪಿಟೇಷನು, ಮೂರು ಬಂದುಬಿಟ್ಟು ಕಾಂಪಿಟೇಟರ್ಸು ದೇರ್ ನೀಡ್ಸು, ಮೂರು ಬೇಸಿಂದ ಕನ್ಸ್ಯೂಮರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಥರ್ಡ್ ಒನ್ ಕ್ವಶನ್ ಬಂದುಬಿಟ್ಟು ದ ಫಾಲೋಯಿಂಗ್ ಸಪ್ಲೈಡ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಅಂತ ಕರೀತೆ. ದ ಫಸ್ಟ್ ಎ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಬಿ ಮಾರ್ಕೆಟಿಂಗ್ ರಿಸರ್ಚ್, ಸಿ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಬಿ, ಫೋರ್ತ್ ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬೌವ್ ಅಂತ ಕರೆಯುತ್ತಾರೆ. ಅದು ಆನ್ಸರ್ ಬಂದು ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರೆಯುತ್ತಾರೆ. ಫೋರ್ತ್ ಕ್ವಶನ್ ಬಂದು ಪ್ರಾಬ್ಲಮ್ ಅನಲೈಸಸ್ ಈಸ್ ದಿ ಜಾಬ್ ಆಫ್. ಅಂದರೆ ಇದರಲ್ಲಿ ಬಂದುಬಿಟ್ಟು ಆಪ್ಷನ್ ಎ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಮಾರ್ಕೆಟಿಂಗ್ ರಿಸರ್ಚ್, ಸಿ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಬಿ, ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬೌವ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರೆಯುತ್ತಾರೆ. ಫಿಫ್ತ್ ಲಾಸ್ಟ್ ಕ್ವಶನ್ ಬಂದುಬಿಟ್ಟು ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಪ್ರಾಬ್ಲಮ್. ರಿಸರ್ಚ್ ಎ ಬಂದುಬಿಟ್ಟು ರಿಸರ್ಚ್ ಆನ್ ಪ್ರಾಡಕ್ಟ್, ಬಿ ಬಂದುಬಿಟ್ಟು ರಿಸರ್ಚ್ ಆನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್, ಸಿ ಬಂದುಬಿಟ್ಟು ರಿಸರ್ಚ್ ಆನ್ ಕನ್ಸ್ಯೂಮರ್ಸು, ಡಿ ಬಂದುಬಿಟ್ಟು ರಿಸರ್ಚ್ ಆನ್ ಕ್ವಾಲಿಟಿ ಅಂತ ಕರೆಯುತ್ತಾರೆ. ಅಂದರೆ ಯಾವುದು ಕ್ಲಾಸಿಫಿಕೇಷನ್ ಇಲ್ಲ ಮಾರ್ಕೆಟಿಂಗ್ ರಿಸರ್ಚ್ ಒಳಗಡೆ ಅಂತ ಹೇಳಲಾಗ್ತದೆ. ಯಾವುದಂದರೆ ಆನ್ಸರ್ ಬಂದುಬಿಟ್ಟು ಡಿ ರಿಸರ್ಚ್ ಆನ್ ಕ್ವಾಲಿಟಿ ಒಳಗೊಂಡಿಲ್ಲ. ಅಂದರೆ ಪ್ರಾಡಕ್ಟ್ ಇದೆ, ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್ ಇದೆ, ಕನ್ಸ್ಯೂಮರ್ಸ್ ಇದೆ, ಬಟ್ ನಾಟ್ ಎ ರಿಸರ್ಚ್ ಆನ್ ಕ್ವಾಲಿಟಿ, ನಾಟ್ ಎ ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಪ್ರಾಬ್ಲಮ್ ಅಂತ ಹೇಳ್ತದೆ. ಆದರೆ ಕಂಪ್ಲೀಟೆಡ್.